ನಾವಿಲ್ಲಿ 6 ತಿಂಗಳಿಂದ ಬರ್ತಾಯಿದ್ದೆ ನಾವು ಬುದ್ಧಿ, ನಮಗೆ ಕ್ಯಾನ್ಸರ್ ಆಗಿಬಿಟ್ಟಿದ್ದು, ನಮಗಿಲ್ಲಿ ಊಟ ಮಾಡೋಕ್ಕಾಯ್ತಿರಲಿಲ್ಲ, ನಮ್ಗೆ ಮಾತಾಡೋಕ್ಕಾಯ್ತಿರಲಿಲ್ಲ. ಈ ಪವಿತ್ರವಾದ ಕ್ಷೇತ್ರಕ್ಕೆ ಬಂದು ಪ್ರಾರ್ಥನೆ ಮಾಡಿ ಪೂಜೆ ಮಾಡ್ಕೊಂಡು ತೈಲಾಭಿಷೇಕ ಮಾಡಿ ಇಲ್ಲಿ ಚಿನ್ನದ ಬಿಂದಿಗೆಲ್ಲ ನಾವು ನೀರನ್ನು ಉಪಯೋಗಿಸ್ಕೊಂಡು ಸ್ನಾನ ಮಾಡ್ಕೊಂಡು ಇಲ್ಲಿ ಹೋದ್ಮೇಲೆ ನಂಗೆ ಆಪ್ರೇಷನ್ ಸಕ್ಸಸ್ ಆಗಿ ಇವತ್ತು ನಮಗೆ ಮಾತಾಡೋಂಥ ಶಕ್ತಿ ಆ ಪರಮಾತ್ಮ ಕೊಟ್ಟಿದ್ದೀನಿ ಅಂತ ಒಬ್ಬ ಭಕ್ತಗಳು ತನ್ನ ಬಾಯಿಂದ ಬಂದಂಥ ಮೊದಲನೆಯ ವಾಣಿ ಅಂತ ಖಂಡಿತ ಹೇಳಕ್ಕೆ ಇಷ್ಟಪಡ್ತೀನಿ. ಎರಡನೇದು ತನ್ನ ಹೆಂಡ್ತಿನ ಒಬ್ಬರು ಬ್ರೈನ್ ಟ್ಯೂಮರ್ ಇತ್ತಂದರೆ ಅವ್ರು ಎಲ್ಲೇ ಹೋದರೂ ಸಹ ಹಾಸ್ಪಿಟ್ಲ್ ಹೊರಗಡೆ ಲಕ್ಷಾಂತರ ರೂಪಾಯಿ ಅವ್ರು ಖರ್ಚು ಮಾಡಿರಂತೆ, ಎಲ್ಲೋ ಅವರಿಗೆ ಗುಣಮುಖರಾಗಿರ್ಲಿವಂತೆ. ಈ ಪುಣ್ಯಕ್ಷೇತ್ರಕ್ಕೆ ಬಂದು ತೈಲಾಭಿಷೇಕ ಮಾಡಿ ಬಂಗಾರದ ಬಿಂದಿಗೆಯಲ್ಲಿ ನೀರು ಕೊಟ್ಕೊಂಡು ಬೆಳ್ಳಿ ಬಿಂದಿಗೆ ಸ್ನಾನ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡಾದ್ಮೇಲೆ ಅವ್ರಿಗೆ ಆರೋಗ್ಯ ಭಾಗ್ಯ ಗುಣ ಆಗಿದೆ ಎಂಬುದಕ್ಕೋಸ್ಕರ ತಾವೇ ಬಂದು ಅಭಿಪ್ರಾಯನ ವ್ಯಕ್ತಪಡಿಸುವ ಭಕ್ತಾದಿಗಳು ಅವರವ್ರ ಕಾಣಿಕೆಗಳನ್ನು ಕೊಟ್ಟು ಹರಕೆಗಳನ್ನು ಕೊಟ್ಟು ಅವರಿಲ್ಲಿ ಸೇವೆ ಮಾಡ್ಕೊಳೋದ್ರಂತ ನಾನು ತೆಗೆಳಕ್ಕೆ ಇಷ್ಟಪಡ್ತೀನಿ. ಯಾವುದೇ ಸಮಸ್ಯೆಯಲ್ಲಿ ಮದುವೆ ಆಗಬೇಕು ಅಂತ ಬರ್ತೀರಾ, ಒಂದು ಹರಕೆ ಹೊತ್ಕೊಳ್ಳಿ. ಮಕ್ಕಳಾಗಬೇಕು ಅಂತ ಬರ್ತೀರಾ, ಒಂದು ಶನೇಶ್ವರನ ಆಂಜನೇಯಂಗೆ ಹರಕೆ ಹೊತ್ಕೊಳ್ಳಿ. ಯಾವುದೇ ಆರೋಗ್ಯದ ಸಮಸ್ಯೆ ಇದೆ ಅಂತ ಬರ್ತೀರಾ, ಈ ಪರಮಾತ್ಮನ ತೈಲಾಭಿಷೇಕ ಮಾಡಿ ಇಲ್ಲಿ ಪವಿತ್ರವಾಗಿ ಸ್ನಾನ ಮಾಡಿ. ಏನೇ ಸಮಸ್ಯೆಗಳು ಪರಿಹಾರ